ಫಸ್ಟ್ ಥ್ರೆಡ್ನ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಇದು ಆಪ್ಷನಲ್, ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ 4 ಚೈನ್ಸ್ ತಗೊಳ್ಳಿ. 1 2 3 4. ಇದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಲಾಂಗ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಈಗ ಬೀಡ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಟ್ರಿಪಲ್ ಕ್ರೋಶೆನ ಮಾಡಿ. ನೆಕ್ಸ್ಟ್ 2 ಚೈನ್ಸ್ ತಗೊಳ್ಳಿ. ಆ ಟ್ರಿಪಲ್ ಕ್ರೋಶೆ ಮಾಡಿರ್ತೀವಲ್ಲ, ಆ ಸ್ಪೇಸಿಗೆ ನಾವೀಗ ಡಬಲ್ ಕ್ರೋಶೆಗಳನ್ನು ಮಾಡಬೇಕು. ನಾನು ಇಲ್ಲಿ 8 ಡಬಲ್ ಕ್ರೋಶೆಗಳನ್ನು ಹಾಕ್ತಾಯಿದ್ದೀನಿ. ನೀವು ಬೇರೆ ಬೀಡ್ಸ್ ಯೂಸ್ ಮಾಡಿದರೆ ಅಲ್ಲಿ ಎಷ್ಟು ಡಬಲ್ ಕ್ರೋಶೆಗಳು ಹಿಡಿಸುತ್ತೋ ಅಷ್ಟು ಡಬಲ್ ಕ್ರೋಶೆಗಳನ್ನು ಮಾಡಿ. ಈಗ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಮತ್ತೆ 4 ಚೈನ್ಸ್ ತಗೊಳ್ಳಿ. ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಬೀಡ್ ಆ್ಯಡ್ ಮಾಡಿ. ಟ್ರಿಪಲ್ ಕ್ರೋಶೆನ ಮಾಡ್ಕೋಬೇಕು. ನೆಕ್ಸ್ಟ್ 2 ಚೈನ್ ತಗೊಂಡು ಟ್ರಿಪಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆಗಳನ್ನು ಹಾಕ್ತಾ ಹೋಗಬೇಕು. ಫಸ್ಟು ನಾನು 8 ಡಬಲ್ ಕ್ರೋಶೆಗಳು ಮಾಡಿರೋದ್ರಿಂದ ಇದರಲ್ಲೂ 8 ಡಬಲ್ ಕ್ರೋಶೆಗಳನ್ನು ಮಾಡ್ತೀನಿ. ಆಮೇಲೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಮತ್ತೆ 4 ಚೈನ್, ಆಮೇಲೆ ಮತ್ತೆ ಬೀಡ್ ಆ್ಯಡ್ ಮಾಡಿ ಟ್ರಿಪಲ್ ಕ್ರೋಶೆ. ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಲಾಸ್ಟಲ್ಲಿ 4 ಚೈನ್ಸ್ ತಗೊಂಡು ಸಿಂಗಲ್ ಕ್ರೋಶೆ ಮಾಡಿ. ಆಮೇಲೆ ಒಂದು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ.